ಬೀದರ್ನ ಅಷ್ಟೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶ್ರೇಯಾಶ್ರೀ ಕನ್ಸ್ಟ್ರಕ್ಷನ್ ಮಾಲೀಕರಾದ ಸಂತೋಷ್ ಶರ್ಮಾ ಅವರ ಹುಟ್ಟುಹಬ್ಬವನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಪೆನ್ನು ನೋಟ್ಬುಕ್ ವಿತರಣೆ ಮಾಡುವ ಮೂಲಕ ಶಾಲೆಯ 3 ಕೋಣೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಮೂಲಕ ಫ್ಯಾನ್ ಅಳವಡಿಸುವ ಮೂಲಕ ಕುಡಿಯುವ ನೀರಿನ ಟಾಕಿ ವಿತರಣೆ ಮಾಡುವ ಮೂಲಕ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಈ ಕುರಿತಾಗಿ ಹಲವರು ಮಾತನಾಡಿ, ಸಂತೋಷ್ ಅವರು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದರು, ಇಲ್ಲೇ ವಿದ್ಯಾಭ್ಯಾಸ ಮಾಡಿದ್ದಾರೆ. ತನ್ಮೂಲಕ ತಾಕಲಿತ ಶಾಲೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದಿಸೆಯಿಂದ ಇವತ್ತು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡುವ ಮೂಲಕ ತನ್ನ ಇನ್ನಿತರೆ ಗೆಳೆಯರಿಗೆ ಉಳ್ಳವರಿಗೆ ಮಾದರಿಯಾಗಿದ್ದಾರೆ. ಸರ್ಕಾರಿ ಶಾಲೆ ಅಂದಾಕ್ಷಣ ಮೂಗು ಮುರಿತಾರೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಡಾಕ್ಟರ್ಗಳಾಗಿ, ಇಂಜಿನಿಯರ್ಗಳಾಗಿ, ಬಿಸಿನೆಸ್ ಮ್ಯಾನ್ಗಳಾಗಿ ದೇಶ ವಿದೇಶಗಳಲ್ಲಿ ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ. ನಾವು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲಿತಿದ್ದೇವೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿತ ಸಂತೋಷ್ ಅವರು ಕೂಡ ಸಹಾಯ ಹಸ್ತ ಚಾಚುವ ಗುಣದವರಾಗಿದ್ದಾರೆ. ಹಾಗಾಗಿ ಸರ್ಕಾರಿ ಶಾಲೆ ಅಂದಾಕ್ಷಣ ಮೂಗು ಮುರಿಯುವ ಬದಲು ತಮ್ಮೂರಿನ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಿ ಎಂದರು. ಇದೇ ವೇಳೆ ಸಂತೋಷ್ ಅವರು ಮಾತನಾಡಿ, ನಾನು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದೆ ಎಂದು ಹೇಳಲು ಹೆಮ್ಮೆ ಆಗುತ್ತೆ ಎಂದರು. ನಾ ಕಲಿಯೋ ಸಂದರ್ಭದಲ್ಲಿ ಗಿಡದ ಕೆಳಗೆ ನಿಂತು ಅಲ್ಲಿ ಇಲ್ಲಿ ಕುಳಿತು ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ. ಶಾಲೆ ನನಗೆ ಬಹುತೇಕ ಕೊಟ್ಟಿದೆ, ಮಾನವೀಯ ಮೌಲ್ಯಗಳನ್ನು ಕಲಿಸಿಕೊಟ್ಟಿದೆ. ಇವತ್ತಿನ ಸ್ಥಾನಮಾನಕ್ಕೆ ಈ ಶಾಲೆಯಲ್ಲಿ ಕಲಿತ ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯವಾಗಿದೆ. ಹಾಗಾಗಿ ನನ್ನ ಮೂಲಕ ಶಾಲೆಗೆ ಏನನ್ನಾದರೂ ಸಹಾಯ ಮಾಡಬೇಕು ಎನ್ನುವ ದಿಸೆಯಿಂದ ಇವತ್ತಿನ ಹುಟ್ಟುಹಬ್ಬ ಆಚರಣೆ ನಿಮಿತ್ತವಾಗಿದ್ರು. ಇವತ್ತಿನ ಹುಟ್ಟುಹಬ್ಬ ಆಚರಣೆ ನಿಮಿತ್ತವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಪೆನ್ನು ನೋಟ್ಬುಕ್ ವಿತರಣೆ ಮಾಡಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಗಾಯತ್ರಿ ದೇವಿ, ವಿಜಯಕುಮಾರ್ ಬಾವಿಕಟ್ಟಿ, ಶಶಿಧರ ಪಾಟೀಲ್, ಅರ್ಜುನ ಕಾಳಗೊಂಡ, ಮುಖ್ಯ ಗುರುಗಳಾದ ಸುಧೀರ್ ನಾಗುರೆ, ಎಂ ಶಿವಕುಮಾರ್ ನಾಗಲ್ಗೇದಿ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರು ಹಾಗೂ ಸಂತೋಷ್ ಅವರ ಗೆಳೆಯರು, ಮಿತ್ರರು ಉಪಸ್ಥಿತರಿದ್ದರು. ಅಷ್ಟೂರು ಗ್ರಾಮದಲ್ಲಿ ಇಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರ ವಿಶೇಷತೆ ಏನಂದರೆ, ನಮ್ಮ ಗ್ರಾಮದ ಇದೇ ಗ್ರಾಮದಲ್ಲಿ ಹುಟ್ಟಿ ಇದೇ ಗ್ರಾಮದಲ್ಲಿ ಬೆಳೆದು ಇಲ್ಲಿನ ಮಕ್ಕಳಿಗೆ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿರ್ತಕ್ಕಂಥ ಬುಕ್ ಮತ್ತು ಪೆನ್ ವಿತರಣೆ ಜೊತೆಯಾಗಿ ಅಷ್ಟೂರು ಗ್ರಾಮದಲ್ಲಿ ಸರ್ಕಾರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನಂದರೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಇಂದು ನಮ್ಮ ಸಂತೋಷ್ ಶರ್ಮಾ ಅವರು ಮಾಡಿದ್ದಾರೆ. ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಷ್ಟೂರು ಗ್ರಾಮದ ಎಲ್ಲ ಯುವಕರು. ಅದೇ ರೀತಿಯಾಗಿ ಮತ್ತು ಮಕ್ಕಳಿಗೆ ಶುದ್ಧವಾಗಿರ್ತಕ್ಕಂಥ ನೀರನ್ನು ಕುಡಿಲಿಕ್ಕೆ ನಳಪಾತ್ರಿಯ ವ್ಯವಸ್ಥೆನೂ ಸಹ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವರು ಸಮಾಜಮುಖಿ ಕಾರ್ಯವನ್ನದಲ್ಲಿ ತೊಡಗಿರ್ತಕ್ಕಂಥದ್ದು ನಾನು ಈ ಅಷ್ಟೂರು ಗ್ರಾಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ಒಂದು 2 ವರ್ಷಗಳ ಕೆಳಗಡೆ ಅವರ ತಂದೆ ತಾಯಿಗೆ ಒಳ್ಳೆ ರೀತಿಯಲ್ಲಿ ಅಂದರೆ ಅಂಥವರಿಗೆ ಒಂದು ಏನದಂತ ಸನ್ಮಾನ ಮಾಡೋದರ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರತಿ ವರ್ಷ ಅನಾಥ ಮಕ್ಕಳಿಗೆ ಅನೇಕ ರೀತಿಯ ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ. ಅದ್ರ ಜೊತೆ ಅಷ್ಟೂರು ಗ್ರಾಮದಲ್ಲಿ ಯಾವುದೇ ಒಂದು ಮಕ್ಕಳಿಗೆ ಕ್ರಿಕೆಟ್ ಆಗಿರ್ಬೋದು, ಮತ್ತಿತರವಾಗಿರ್ತಕ್ಕಂಥ ಆಟ ಉಪಚಾರಗಳ ಒಂದು ವ್ಯವಸ್ಥೆನೂ ಸಹ ಮಾಡಿಕೊಡ್ತಕ್ಕಂಥ ಕೆಲಸ ನಮ್ಮ ಸಂತೋಷ್ ಅಣ್ಣನವರು ಮತ್ತು ಅವರ ಕುಟುಂಬದವರು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ದೇವರು ಅವರಿಗೆ ಒಳ್ಳೆ ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಇದೇ ರೀತಿ ಸಮಾಜದಲ್ಲಿ ಬಡ ಮಕ್ಕಳಿಗೆ, ಅನಾಥರಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಏನದಂದರೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ದೇವರು ಇನ್ನೂ ಶಕ್ತಿ ತುಂಬಿ ಮುಂದೆ ಅವರು ಇದೇ ರೀತಿ ಕೆಲಸ ಮಾಡಲಿಕ್ಕೆ ಅವರಿಗೆ ಅನುವು ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶಶಿಧರ್ ಪಾಟೀಲ್, ಅಷ್ಟೂರು ಗ್ರಾಮದ ಹಿರಿಯರು. ಗ್ರಾಮದಲ್ಲಿ ಸಂತೋಷ್ ಶರ್ಮಾ ಅವರು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಮೂಲಕ ಸರ್ಕಾರಿ ಶಾಲೆಯಲ್ಲಿ ಆಚರಣೆ ಮಾಡಿಕೊಂಡಿದ್ದಾರೆ. ಆ ಆಚರಣೆ ಮಾಡೋದ್ರ ಮೂಲಕವಾಗಿ ಇವತ್ತಿನ 42 ದಿನ ಇವಾಗ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಂಡಿದೆ ಅಂತಕ್ಕಿಂತ ದೊಡ್ಡದೇನು 42 ಮುಗಿದೋಗ್ಯದ ಅಂತ ಅಂದ್ಕೊಂಡ್ರು ಅವರು. ಉಳಿದಿದ್ದ ದಿನಗಳದ ಭಾಳಷ್ಟು ಇಂಥ ಕಾರ್ಯವನ್ನು ಮಾಡಬೇಕಂತಕ್ಕಂಥ ಇಚ್ಛೆ ಪಟ್ಕೊಂಡು ಈ ಊರಲ್ಲಿ ಮೊದಲನೇವಾಗಿ ಹೆಜ್ಜೆ ಇಟ್ಟಿದ್ದಾರೆ. ಇವರು ಮಾಡಿರ್ತಕ್ಕಂಥ ಕಾರ್ಯವನ್ನು ನೋಡಿ ನಮ್ಮ ಜನಾಂಗದವರೆಲ್ಲ ಇಂಥ ಕಾರ್ಯ ಮಾಡಲಿಕ್ಕೆ ಮುಂದೆ ಹೆಜ್ಜೆ ಇಡಬೇಕಂತ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಹಾಗಾಗಿ ಸಂತೋಷ್ ಶರ್ಮಾ ಅವರಿಗೆ ದೇವರು ಇನ್ನಿಷ್ಟು ಶಕ್ತಿ ಕೊಟ್ಟು ಕಾಪಾಡಲಿಕ್ಕಂತ ಹೇಳಕ್ಕೆ ಬಯಸ್ತೀನಿ. ನಮ್ಮ ಹೆಸರು ಅರ್ಜುನ್ ಕಾಳಗೊಂಡ ಅಷ್ಟೂರು ಅಂತ. ಇಂದು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾದಂಥ ಸಂತೋಷ್ ಶರ್ಮಾ ಅವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಗರ್ಭಿತವಾಗಿ ಶಾಲೆ ಮಕ್ಕಳಿಗೆ ನೋಟು ಪುಸ್ತಕ, ಪೆನ್ಸಿಲ್ಲು ಹಾಗೂ ಸಿಹಿ ಹಂಚುವ ಮೂಲಕ, ಊಟದ ವ್ಯವಸ್ಥೆಯನ್ನು ಮಾಡುವ ಮೂಲಕ
ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಇದೇ ಶಾಲೆಯಲ್ಲಿ ಕಲಿತು ದೊಡ್ಡ ಸ್ಥಾನಕ್ಕೆ ಮುಟ್ಟಿ ತಮ್ಮ ಶಕ್ತಿ ಮೀರಿ ಅವರು ಶಾಲೆಗೆ 3 ಕೋಣೆಗಳಿಗೆ ವಿದ್ಯುತ್ತನ್ನು ಅಳವಡಿಸಿಕೊಟ್ಟಿದ್ದಾರೆ, ದೀಪಗಳನ್ನು ಅಳವಡಿಸಿಕೊಟ್ಟಿದ್ದಾರೆ. ಅದೇ ರೀತಿ ಫ್ಯಾನುಗಳನ್ನು ಕೂಡ ಅಳವಡಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಎಲ್ಲ ಮಕ್ಕಳಿಗೆ ಉಪಯೋಗ ಆಗುವಂತಹ ಒಂದು ಕುಡಿಯೋ ನೀರು ನಳಪಾತ್ರೆಯನ್ನು ಕೂಡ ಶಾಲೆಗೆ ಅವರು ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಆದ ಕಾರಣ ಸಮಸ್ತ ಊರಿನ ಪರವಾಗಿ ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ SDM ಸರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸುತ್ತಾ ಇನ್ನಷ್ಟು ಶಕ್ತಿ ಕೊಡಲಿ. ಇನ್ನೂ ಇವರಂತೆ ಅನೇಕ ಹಳೆ ವಿದ್ಯಾರ್ಥಿಗಳು ಮುಂದೆ ಬಂದು ಈ ಶಾಲೆಯನ್ನು ಇನ್ನೂ ಉನ್ನತ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕಂಥೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ಸುಧೀರ್ ನಾಗೂರ್ ಎಂ, ಈ ಅಷ್ಟೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಷ್ಟೂರಿನ ಮುಖ್ಯ ಗುರುಗಳು. ನನ್ನ ಹುಟ್ಟುಹಬ್ಬದಕ್ಕೆ ಎಲ್ಲ ಗಣ್ಯಾತಿಥಿಗಳು ಬಂದಿದ್ದ ಎಲ್ಲರಿಗೆ ಪೆಲ್ಲ ಸ್ವಾಗತ ಬಯಸುತ್ತೇನೆ. ಯಾಕಂತಂದರೆ ನಾನು ಟೈಮ್ ತೊಗೊಂಡು ಎಲ್ಲರೂ ಬಂದಿದ್ದಾರೆ ಇಲ್ಲಿಗೆ. ಮತ್ತಂತಂದ್ರೆ ಎಲ್ಲರಿಗೆ ಧನ್ಯವಾದಗಳು. ಮತ್ತು ಏನು ಅದೇ ಹಾಂ ಇದೆ ಅದೇ ಇಲ್ಲೇ ಕಲ್ತು ಹೋಗಿನಿ ನಾನು ಇದೇ ಸ್ಕೂಲ್ನಲ್ಲಿ. ಅವಾಗ ಏನೂ ಇರಲಿಲ್ಲ, ಈಗ ಎಲ್ಲ ಭಾಳಷ್ಟು ಚೆನ್ನಾಗಿದೆ. ಅದಕ್ಕೆ ಸಲುವಾಗಿ ನನಗನ್ನಿಸ್ತು ಒಂದು ಸಲ ನಮ್ಮೂರಲ್ಲೇ ಯಾಕೆ ನಾವು ಹುಟ್ಟುಹಬ್ಬ ಮಾಡ್ಕೋಬಾರ್ದು, ನಮ್ಮ ಶಾಲೆಯಲ್ಲಿ ಯಾಕೆ ಮಾಡ್ಕೋಬಾರ್ದು ಅಂತಂದು ವಿಚಾರ ಮಾಡಿ ಇದು ನಿರ್ಧಾರ ತೊಗೊಂಡು ಒಂದು ಹುಟ್ಟುಹಬ್ಬ ಮಾಡ್ಕೊಳಕ್ಕೆ ಆಚರಣೆ ಮಾಡ್ಕೊಳಕ್ಕೆ ನಾನು ಇಷ್ಟಪಟ್ಟೀನಿ. ಅದಕ್ಕೆ ಎಲ್ಲರೂ ನಮಗೆ ಎಲ್ಲ ಗೆಣ್ಯರು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ಕಲಿತಕ್ಕಂಥ ಭಾಳಷ್ಟು ಹವ್ಯಾಸ ಇತ್ತು. ಈಗ ಎಲ್ಲ ಥರ ಸೌಲಭ್ಯ ಇರಲಿಕ್ಕಾಗೂ ಕೂಡ ಇಲ್ಲಿ ನೀನು ಕಲಿತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಸ್ಟ್ರೆಂತ್ ಇತ್ತು, ಇವತ್ತು ಸ್ಟ್ರೆಂತ್ ನೋಡ್ರಿ ನೀವು. ಇಲ್ಲಿ ಒಬ್ಬೊಬ್ಬ ಟೀಚರ್ಸು 10 ಮಕ್ಕಳಿಗೆ ಅಡ್ಯಾಪ್ಟ್ ಮಾಡ್ಕೊಂಡ್ರೆ ಅವ್ರು ಹಿಂಗಿರಬೇಕು, ಚೂರಿ ಇದ್ದಂಗೆ. ಅದನ್ನು ಬಿಟ್ಟು ಈಗ ನೋಡ್ರಿ ಏನೋ 50 ಒಂದು 60-70 ಸ್ಟ್ರೆಂತ್ ಕಾಣತ್ತಲ್ಲ ಅಷ್ಟೇ. ಹಂಗೆ ಆವಾಗಿಂದ ಏನೇನು ಸೌಲಭ್ಯ ಇರಲಿಲ್ಲ, ಅವಾಗ ಏನೇನು ಸಿಕ್ಕಿತ್ತು, ಈಗೆಲ್ಲ ಮಾತಿಲ್ದ್ರೆ ಏನೂ ಸಿಗ್ತಾಯಿಲ್ಲ ಅಂತಕ್ಕಂಥ ನನ್ನ ಭಾವನೆ. ಹಾಗಾಗಿ ದಯಮಾಡಿ ಈ ಸ್ಕೂಲ್ಗೆ ಗುರುಗಳು ಭಾಳ ಒತ್ತು ಕೊಟ್ಟು ಈ ಮಕ್ಕಳನ್ನ ಹಿಂಗೆ ಮಾಡಬೇಕು, ಅಷ್ಟೂರು ಅಂತಕ್ಕಂಥ ಹೆಸರು ಕರ್ನಾಟಕದಲ್ಲಿ ಕಾಣಬರ್ಬೇಕು ಅಂತಕ್ಕಂಥ ಒಂದು ಶ್ರಮ ಪಡ್ಬೋದು. ಇಲ್ಲಿ ಉಳಿದವ್ರು ಭೀ ಗಣ್ಯರು ಭಾಳಷ್ಟು ಅದ ರೀ, ಅದಕ್ಕೆಲ್ಲ ಥರ ಅವರಿಗೆ ಹೆಲ್ಪ್ ಮಾಡ್ತಕ್ಕಂಥ ನೇಚರ್ ಅದ. ಹಾಗಾಗಿ ಈ ಮಕ್ಕಳನ್ನ ಭಾಳ ಇನ್ನೂ ಒತ್ತು ಕೊಟ್ಟು ಕಲಿಸ್ಬೇಕಂತಕ್ಕಂಥದ್ದು ನನ್ನ ಭಾವನೆ ಅದ. ಹಾಗಾಗಿ ಈ ಪತ್ರ ಮೂಲಕ ಅಂತ ಹೇಳಬೇಕು. ಅಂದರೆ ಸಂತೋಷ್ ಕುಮಾರ್ ಶರ್ಮ ಅವರ ಇಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಅಷ್ಟೂರು ಗ್ರಾಮದ ಒಂದು ಶಾಲೆ ಮಕ್ಕಳ ಜೊತೆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕಂತ ಅವ್ರಿಗೆ. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಯಾಕಂದ್ರೆ ಹಳ್ಳಿದಿಂದ ಬೀದರ್ಗೆ ಹೋಗ್ತಾರೆ ರೀ, ಬಟ್ ಬೀದರ್ದಿಂದ ಹಳ್ಳಿಗೆ ಬಂದು ಯಾರೂ ಮಾಡ್ಕೋತಿಲ್ಲ. ಬಸ್ಟ್ ಯಾಕಂದ್ರೆ ಇವ್ರಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಬೀದರ್ನಲ್ಲಿ ಇದ್ದವರು ಕೂಡ ಇದೇ ಊರಿನಲ್ಲಿ ಹುಟ್ಟಿ ಇದೇ ಸ್ಕೂಲ್ನಲ್ಲಿ ಕಲ್ತು ನನ್ನ ಸ್ಕೂಲು ಚೆನ್ನಾಗಿ ಬೆಳಿಬೇಕು, ಏನಾರ ಮುಂದೆ ಬರಬೇಕು, ನಮ್ಮ ದಿನಮಾನಗಳಲ್ಲಿ ಕೆಲವು ಸವಲತ್ತುಗಳು ಇದ್ದಿಲ್ಲ, ಏನಾದರೂ ಇದು ಕಡಿಮೆ ಇದ್ರೆ ಮಾಡಬೇಕಂತ ಒಂದು ಗೌರ್ಮೆಂಟ್ ಸವಲತ್ತು ಮಾಡಲು ಹೋದ್ರೂ ಕೂಡ ಇವರು 3 ಒಂದು ಕೋಣೆಗೆ ಒಂದು ವಿದ್ಯುತ್ ಸರಬರಾಜು ಮಾಡಿಕೊಟ್ಟು ಅದು ಮಕ್ಕಳನ್ನು ಸ್ವಚ್ಛವಾಗಿ ಕುಡಿಲಿಕ್ಕೆ ಪಾತ್ರೆಯನ್ನು ಕೊಟ್ಟು ಒಂದು ಗುರುತಿಸಿ ಉನ್ನತ ಮಟ್ಟಕ್ಕೆ ಶಿಕ್ಷಣ ಹೋಗಬೇಕು, ಮಕ್ಕಳು ಓದಬೇಕು. ಯಾಕಂದ್ರೆ ಸ್ಟ್ರೆಂತ್ ಕಮ್ಮಾಗಿದೆ. ಎಲ್ಲರೂ ಇವತ್ತು ನೋಡ್ರಿ, ಎಲ್ಲರೂ ಪ್ರೈವೇಟ್ ಸ್ಕೂಲ್ ಟೀಚರ್ ಹಿಡ್ಕೊಂಡು ಒಂದು ಹೊಲದಲ್ಲಿ ಕೆಲಸ ಮಾಡೋಂಥ ಕೂಲಿ ಕಾರ್ಯಕ್ರಮ ಹಿಡ್ಕೊಂಡು ಕೂಡ ಗೌರ್ಮೆಂಟ್ ಸ್ಕೂಲ್. ಯಾಕಂದ್ರೆ ನಿನ್ನೆ ಎಲ್ಲ ಸೈಂಟಿಸ್ಟ್ ಆಗಲಿ ಎಲ್ಲರೂ ದೊಡ್ಡ ವ್ಯಕ್ತಿ ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ ಕಲ್ತಂಗೆ ದೊಡ್ಡವರಾಗ್ಯಾರ. ಬಟ್ ಇವಾಗ ನಮ್ಗೆ ಆಗ್ಯದ ಅಂದ್ರೆ ನಮ್ಮ ಮೆಂಟಾಲಿಟಿ ಎಲ್ಲರೂ ನನ್ನ ಮಕ್ಕಳು ಪ್ರೈವೇಟ್ದಾಗ ಕಳಿಸ್ಬೇಕು, ಹಾಗೆ ಕಳಿಸ್ಬೇಕಿಲ್ಲ. ಅದಕ್ಕೋಸ್ಕರ ಅದೊಂದು ತಡೆ ಹಿಡಿಬೇಕಂತ ಸಂತೋಷವ್ರದ್ದು ಒಂದು ಇದು ಅದ ಅಂತೇಳಿ ನಾನು ತಿಳ್ಕೊಂಡು ವಾಪಸ್ ಬಂದು ನನ್ನ ಸ್ಕೂಲಿಗೆ ಗುರುತಿಸಿ ಅವ್ರ ಮಕ್ಕಳಿಗೆಲ್ಲ ಅವ್ರ ಜೊತೆ ತೊಗೊಂಡು ಊರಿನ ಗಣ್ಯರಿಗೆಲ್ಲರೂ ತೊಗೊಂಡು ಶಿಕ್ಷಕರಿಗೆ ತೊಗೊಂಡು ಅವರಿಗೆಲ್ಲ ಶಾಲು ಸನ್ಮಾನ ಮಾಡಿ. ಯಾಕಂದ್ರೆ ಶಾಲು ಸನ್ಮಾನ ಹಚ್ಕೊಂಡು ಮನೆಗೆ ಹೋಗೋದಲ್ಲ, ಇದು ಮುಂದಿನ ದಿನಮಾನದಲ್ಲಿ ಸ್ಕೂಲ್ ಚೆನ್ನಾಗಿ ನಡಿಬೇಕು, ಮಕ್ಕಳಿಗೆ ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು, ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಬೇಕು. ಸಂತೋಷವ್ರು ಇವತ್ತು ಸಗಲ್ ಮಾಡಿ ಇವತ್ತು ಯಾವ ಮಟ್ಟಕ್ಕೆ ಹೋಗ್ಯಾರ, ಇಲ್ಲಿ ಮಕ್ಕಳೆಲ್ಲ ನನಗಿನ್ನ ಮೇಲಿನ ಮಟ್ಟಕ್ಕೆ ಹೋಗಲ್ಲ ಅಂತ ಅದು ಸೂಚನೆ ಆಗಲ್ಲ ಅಂತ ಅವ್ರು ಬಂದಿಲ್ಲಿ ಬರ್ತಡೇ ಮಾಡ್ಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅದಕ್ಕೋಸ್ಕರ ಅಷ್ಟೂರು ಗ್ರಾಮದ ವತಿಯಿಂದ ಇಲ್ಲಿ ಬಂದಂಥ ಎಲ್ಲ ಗಣಮಾನ್ಯರು ವಿದ್ಯಾರ್ಥಿ ಹಾಗೂ ಒಂದು ಶಿಕ್ಷಕರ ಪರವಾಗಿ ನಾನು ಹುಟ್ಟುಹಬ್ಬದ ಆಚರಣೆ ಶುಭಾಶಯಗಳನ್ನು ಹೇಳ್ತೀನಿ. ಸಂತೋಷ್ ಕುಮಾರ್ಗೆ ನನ್ನ ಹೆಸರು ಶಿವಕುಮಾರ್ ನಾಗಲ್ಗಿದ್ದಿ ಅಷ್ಟೂರು.